ಇದೇ ತಿಂಗಳ 13ನೇ ತಾರೀಕು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯನ್ನು ಆಯೋಜನೆ ಮಾಡಲಾಗಿದೆ. ಸಭೆಯಲ್ಲಿ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಭಾಗಿಯಾಗ್ತಾರೆ. ಹೀಗಾಗಿ ಭಾನುವಾರ ಬೆಂಗಳೂರಿಗೆ ಆಗಮಿಸುವ ಸಾಧ್ಯತೆ ಇದೆ. ಸೋಮವಾರ ಸಿಎಲ್ಪಿ ಸಭೆಯಲ್ಲಿ ಭಾಗವಹಿಸ್ತಾರೆ. ಸಭೆಯ ನಂತರ ದಲಿತ ಸಚಿವರ ಜೊತೆ ಸಭೆ ಮಾಡ್ತಾರೆ. ಅದಕ್ಕೆ ಕಾರಣ ಕೂಡ ಇದೆ. ಈಗಾಗಲೇ ದಲಿತ ಸಚಿವರು ಸಭೆ ಮಾಡಿ ಕೆಲವು ಮಹತ್ವದ ವಿಚಾರಗಳನ್ನು ಚರ್ಚೆ ಮಾಡಬೇಕು ಅಂತ ನಿರ್ಣಯ ಮಾಡಿದ್ದ ನಂತರದಲ್ಲಿಯೂ ಕೂಡ ಸುರ್ಜೇವಾಲಾ ಅವರು ಈ ಸಭೆಯನ್ನು ನಡೆಸತಕ್ಕದ್ದಲ್ಲ, ಮುಂದೂಡಿ ಅಂತ ಹೇಳಿದ ನಂತರದಲ್ಲಿ ಸುರ್ಜೇವಾಲಾ ಸೂಚನೆಯ ಬಳಿಕ ದಲಿತ ಸಚಿವರ ಸಭೆ ಮುಂದೂಡಿಕೆ ಆಗಿದೆ. ಬಟ್ ಇದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇಜಾರಾಗಿದೆಯಲ್ಲ, ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ದಲಿತ ಸಚಿವರು. ಹೀಗಾಗಿ ದಲಿತ ಸಚಿವರ ಜೊತೆ ಮಾತುಕತೆಯನ್ನು ಮಾಡಬೇಕಾಗತ್ತೆ. ಪ್ರತ್ಯೇಕ ಸಭೆಯನ್ನು ನಡೆಸ್ತಾರೆ. ಈ ಕಾರಣದಿಂದಾಗಿ ಪರಮೇಶ್ವರ್ ಇರ್ತಾರೆ, ಸತೀಶ್ ಜಾರಕಿಹೊಳಿ ಇರ್ತಾರೆ, ಎಚ್ ಸಿ ಮಹದೇವಪ್ಪ, ಕೆ ಎನ್ ರಾಜಣ್ಣ ಸೇರಿದಂತೆ ಇತರ ನಾಯಕರು ಕೂಡ ಇರ್ತಾರೆ. ಎಲ್ಲರನ್ನ ಸಮಾಧಾನವನ್ನು ಮಾಡ್ತಾರಂತೆ ಸುರ್ಜೇವಾಲಾ. ದಲಿತರ ಸಚಿವರ ಸಭೆಗೆ ಬ್ರೇಕ್ ಹಾಕಿದ್ರಲ್ಲ ರಣದೀಪ್ ಸಿಂಗ್ ಸುರ್ಜೇವಾಲಾ. ಹೀಗಾಗಿ ಸುರ್ಜೇವಾಲಾ ವಿರುದ್ಧವೂ ಕೂಡ ಸಚಿವರು ಬೇಸರಗೊಂಡಿದ್ದಾರೆ. ಅವರ ಅಹವಾಲುಗಳೇನು, ಯಾವ ಕಾರಣಕ್ಕಾಗಿ ಸಭೆಯನ್ನು ಮಾಡಲಿಕ್ಕೆ ಹೊರಟಿದ್ರು, ಅವರ ಉದ್ದೇಶ ಏನು, ಜೊತೆಗೆ ಮುಂಬರುವ ದಿನಗಳಲ್ಲಿ ಯಾವ ರೀತಿ ಅವಕಾಶವನ್ನು ಕಲ್ಪಿಸಿಕೊಡ್ತಾರೆ ಸುರ್ಜೇವಾಲಾ ಅನ್ನೋದನ್ನು ಕೂಡ ಹೇಳಬೇಕಾಗತ್ತೆ. ಸೊ ಹೀಗಾಗಿ ಒಟ್ಟಿನಲ್ಲಿ ಸುರ್ಜೇವಾಲಾ ಬೆಂಗಳೂರಿಗೆ ಆಗಮಿಸ್ತಾರೆ. ಬೆಂಗಳೂರಿಗೆ ಆಗಮಿಸಿದ ನಂತರದಲ್ಲಿ ಸಭೆಯನ್ನು ಕೂಡ ಕೈಗೊಳ್ತಾರೆ.